ನಮಸ್ಕಾರ ವೀಕ್ಷಕರೇ, ಹಿಲೋ ಚಾನೆಲ್ಗೆ ಸ್ವಾಗತ. ಇವತ್ತು ನಮ್ಮೂರಿಂದ ಒಂದ್ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಅವಾಗ ಈ ಒಂದು ಘಟನೆ ನೆನಪಾಯ್ತು, ನಿಮ್ಗೆ ಹೇಳೋಣ ಅಂತ ಅನ್ನಿಸ್ತು. ಒಂದ್ ಸಣ್ಣ ಹಳ್ಳಿಲಿ ರಾಮಣ್ಣ ಅನ್ನೋ ಸಾಮಾನ್ಯ ಕಾರ್ಮಿಕ. ಅವನ್ ಮಾತ್ ಕಣ್ಣುಗಳಲ್ಲಿ ಯಾವತ್ತೂ ಚಿಂತೆ ಮಾತ್ರ ಹೆಚ್ಚು. ಅವನ್ ಮಗ ಕಾರ್ತಿಕ್ ನಗರದಲ್ಲಿ ಕಾಲೇಜಿನಲ್ಲಿ ಓದ್ತಿದ್ದ. ಅಪ್ಪನ ಬಡತನ, ಹರಿದ ಬಟ್ಟೆ, ಹಳೆ ಸೈಕಲು ಎಲ್ಲವೂ ಅವನು ನಾಚಿಕೆ. ಅಪ್ಪನ ಕರೆ ಬಂದ್ರೆ ಈಗ ಬಿಜಿ ಅಪ್ಪ, ನಂತರ ಮಾತಾಡ್ತೀನಿ ಅಂತ ಫೋನ್ ಕಟ್. ಒಂದಿನ ಕಾಲೇಜಿನ ಸ್ನೇಹಿತರು ಹೇಳ್ತಾರೆ, ಇನ್ನಪ್ಪ ಏನ್ ಮಾಡ್ತಾರೆ? ಕಾರ್ತಿಕ್ ಸ್ವಲ್ಪ ನಿಂತು ಕೇಳ್ತಾನೆ. ಅವರು ಕಾಂಟ್ರಾಕ್ಟರ್ ಜೊತೆ ಕೆಲಸ ಮಾಡ್ತಾರೆ. ಆ ದಿನ ಮನೆಗೆ ಬಂದಾಗ ಅಪ್ಪ ಮೌನವಾಗಿ ಊಟ ಮಾಡ್ತಾರೆ. ಏನೇನು ಹೇಳಲ್ಲ. ಕೆಲ ದಿನಗಳ ನಂತರ ಕಾರ್ತಿಕ್ಗೆ ಒಂದು ಫೋನ್ ಕಾಲ್. ನಿಮ್ಮಪ್ಪ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ. ಆಸ್ಪತ್ರೆಗೆ ಓಡಿದಾಗ ಅಪ್ಪ ಬೆಡ್ ಮೇಲೆ ಮೌನವಾಗಿ ಮಲ್ಕೊಂಡಿರ್ತಾರೆ. ಕೈಲೊಂದು ಚೀಟಿನೂ ಹಿಡ್ಕೊಂಡಿದ್ರು. ಚೀಟಿ ಬರ್ದಿತ್ತು, ಮಗನ ಕಾಲೇಜ್ ಫೀಸ್ ಹಿಂದಿದ್ದೀನಿ, ಇನ್ನು 1 ತಿಂಗಳು ಮನೆ ಖರ್ಚಿಗೂ ಹಣ ಇಟ್ಟಿದ್ದೀನಿ. ನಾನು ಇರ್ತಿದ್ರು ಅವನು ಯಾರ ಮುಂದೆ ಕೈ ಚಾಚಬಾರ್ದು. ಕಾರ್ತಿಕ್ ಕಣ್ಣೀರು ತಡ್ಕೊಳ್ಳಿಕ್ಕಾಗ್ಲಿಲ್ಲ. ಅಪ್ಪ ಕಣ್ ತೆರೆದು ನಿಧಾನವಾಗಿ ಹೇಳ್ತಾನೆ, ನೀನು ದೊಡ್ಡವನಾದ್ರೆ ಸಾಕು ಮಗ. ನನ್ನ ಹೆಸರು ಯಾರಿಗೂ ಗೊತ್ತಿರ್ದಿದ್ರು ಪರವಾಗಿಲ್ಲ. ಆ ದಿನ ಕಾರ್ತಿಕ್ ಮೊದಲ ಬಾರಿಗೆ ಅಪ್ಪನ ಕಾಲಿಗೆ ತಲೆ ಇಡ್ತಾನೆ. ಮೌನವಾಗಿದ್ದ ಅಪ್ಪ ಆ ದಿನ ಮಾತ್ರ ಮಾತಾಡಿದ್ದ. ನೋಡಿ ವೀಕ್ಷಕರೇ, ಈ ಕಥೆಯಿಂದ ಗೊತ್ತಾಗುತ್ತೆ, ಕೆಲವು ಪ್ರೀತಿಗಳು ಶಬ್ದ ಮಾಡೋದಿಲ್ಲ, ಆದ್ರೆ ಜೀವನವನ್ನೇ ಕಟ್ಟಿಕೊಡ್ತದೆ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.